ಓಂ ನಮೋ ವೆಂಕಟೇಶಾಯ. ಇದು ಜನುಮದ ಜೋಡಿ, ಇದು ಜನುಮದ ಜೋಡಿ. ನಿರ್ಮಲ ಏನಾದ್ರೂ ಸಿಕ್ಕಿದ್ಲಾ? ನೀ ನೋಡಿದ್ಯಾ? ಇನ್ನೆಲ್ಲಿ ಸಿಗ್ತಾಳೆ? ಕೈ ಸಿಗ್ದಂಗೆ ಓಡೋಗಿದ್ದಾಳೆ. ಅವತ್ತು ನಿನ್ನ ಜೊತೆ ಇದ್ಲಲ್ಲ ಹುಡುಗಿ, ಬ್ಯೂಟಿಫುಲ್ ಫಿಗರ್, ಗೊಂಬೆ. ಆ ಹುಡುಗಿ ಡೀಟೇಲ್ಸ್ ಕೊಡೋ, ಬಿಟ್ಬಿಡ್ತೀವಿ. ಸಮಾಧಾನ ಮಾಡ್ಕೊಳ್ಳಿ, ನಿರ್ಮಲ ಎಲ್ಲೂ ಹೋಗಲ್ಲ, ಬಂದೇ ಬರ್ತಾಳೆ. ಇದೆಲ್ಲ ಆಗಿದ್ದೆ ನಿನ್ನಿಂದ. ಇದಕ್ಕೆಲ್ಲ ಕಾರಣ ನೀನೇ. ನಾನೇನ್ ಮಾಡ್ದೆ? ನಮ್ಮನೆ ಕಾಲಿಟ್ಟಾಗಿಂದ ಒಂದಲ್ಲ ಒಂದು ಸಮಸ್ಯೆ ಆಗ್ತಾನೆ ಇದೆ. ಅದನ್ನ ಹೇಗೋ ಸಹಿಸ್ಕೊಂಡಿದ್ದೆ. ಆದ್ರೆ ಮೊನ್ನೆ ಯಾವುದೋ ಹುಡುಗರ ಜೊತೆ ಗಲಾಟೆ ಆಗಿದ್ದನ್ನ ನೀನ್ ಯಾಕೆ ನನಗೆ ಹೇಳಲಿಲ್ಲ? ಒಂದೇ ಒಂದು ಮಾತು ಹೇಳಿದ್ದಿದ್ರೆ ನನ್ನ ತಂಗಿನ ಹೇಗೋ ಕಾಪಾಡ್ಕೋತಿದ್ದೆ, ಜೋಪಾನ ಮಾಡ್ಕೋತಿದ್ದೆ. ಅದಕ್ಕೂ ಅವಕಾಶ ಕೊಡ್ಲಿಲ್ಲ ನೀನು. ಪಾಪು ತರ ಬೆಳೆಸಿದ್ದೆ ಅವಳನ್ನ. ಈಗ ನನ್ನ ತಂಗಿನ ಎಲ್ಲಿ ಅಂತ ಹುಡುಕ್ಲಿ? ಅವಳಿಗೊಂದು ಚೂರು ನೋವಾದ್ರೂ ನಾನು ಸಹಿಸ್ಕೊತಿರ್ಲಿಲ್ಲ. ಈಗ ಎಲ್ಲಿದ್ದಾಳೋ, ಹೇಗಿದ್ದಾಳೋ, ತಿಂದ್ಲೋ ಬಿಟ್ಲೋ, ಬದುಕಿದಾಳೋ ಅಥವಾ ಸಾರಿ, ಕೋಪದಲ್ಲಿ ಏನೇನು ಮಾತಾಡ್ದೆ ಅಂತ ನನಗೆ ಗೊತ್ತಾಗ್ಲಿಲ್ಲ. ನನಗೆ ಅರ್ಥ ಆಗತ್ತೆ ಸಂಜು. ತಂಗಿ ಕಳ್ಕೊಂಡಿರೋ ದುಃಖದಲ್ಲಿ ನೀವೇನು ಮಾತಾಡಿದ್ರು ತಪ್ಪಲ್ಲ. ನಾನು ಬೇಕು ಅಂತ ಏನೂ ಮಾಡಿಲ್ಲ. ಬಟ್ ನನಗೆ ನಂಬಿಕೆ ಇದೆ, ನಿರ್ಮಲ ಸೇಫಾಗಿ ವಾಪಸ್ ಬರ್ತಾಳೆ. ನೀವು ಪ್ಲೀಸ್ ಸಮಾಧಾನವಾಗಿರಿ, ಧೈರ್ಯವಾಗಿರಿ. ನೀವೇ ಹೇಳ್ತಾ ಇದ್ರೆ ಅಲ್ಲಿ ಅಮ್ಮನ ಗತಿ ಏನಾಗಬೇಕು? ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಹುಡ್ಕೋಣ. ಬೇಕಾದರೆ ಪೊಲೀಸ್ ಕಂಪ್ಲೇಂಟು ಕೊಡೋಣ. ಬೇಡಪ್ಪ, ಪೊಲೀಸವ್ರ ಸಾಹಸನೇ ಬೇಡ. ಎಳ್ಳಷ್ಟಿರೋದನ್ನ ದೊಡ್ಡದು ಮಾಡಿ ಬದುಕಕ್ಕೆ ಬಿಡಲ್ಲ. ನಾನು ನಿಮ್ಮನ್ನ ನಾನೇ ಹುಡುಕೊಂತೀನಿ. हाँ ओके आंटी. अच्छा अच्छा आंटी, आप आराम से आइए. ओके ठीक है आंटी, ठीक है. ದುಷ್ಯಂತ್, ಏನ್ ದೋಸ್ತ್? ನಮ್ಮ ಆಂಟಿ ಬರ್ತಾ ಇದ್ದಾರೆ. ನಮ್ಗಿನ್ನ ಅರ್ಧ ಗಂಟೆ ಟೈಮ್ ಇದೆ. ಆದ್ರೆ ಇವಳು ಇಲ್ಲೇ ಇದ್ದಾಳಲ್ಲ, ಏನು ಮಾಡೋದು? ನಾವು ಅಂದ್ಕೊಂಡಿದ್ದಾಯ್ತಲ್ಲ, ಕಳಿಸ್ಬಿಡೋಣ. ಓಕೆ. ನಿನ್ನ ಬಿಡುಗಡೆ ಟೈಮ್ ಬಂತು. ಎದ ಮೇಲೆ ನೋಡು, ನಿನ್ನ ಬಿಟ್ಕೊಡ್ಲೆ ಇನ್ ಮುಂದೆ ಫ್ರೀ ಆಗೋದೆ ಅಂತ ಮಾತ್ರ ಅಂದ್ಕೋಬೇಡ. ಇವತ್ತಿಂದ ನೀನು ಶನಿ ಕಡೆ ಶುರು ಅನ್ಕೋ. ಇಷ್ಟೊತ್ತಿಗಾಗಲೇ ನಿಮ್ಮ ಕಂಪನಿ ದೊಡ್ಡ ರಾಧ ಅಂತಾನೆ ಶುರುವಾಗಿರುತ್ತೆ. ಎಲ್ರಿಗೂ ವಿಷಯ ಮುಟ್ಟಿರುತ್ತೆ. ಯಾವ ಒಂದ್ ಜೊತೆ ಓಡೋದ್ಲು, ಈಗ ಮತ್ತೆ ಮಾನ ಮರ್ಯಾದೆ ಬಿಟ್ಟು ಬಂದಿದ್ದಾಳೆ ಅಂತ ಆಡ್ಕೊಂಡು ನಗ್ತಾರಲ್ಲ. ನಿಮ್ ಏರಿಯಾ ಕತೆ ಬಿಡು. ನಿಮ್ ಮನೇಲೆ ಸೇರಿಸದೆ ನಿನ್ನ ಒದ್ದು ಈಚೆ ಆಗ್ತಾರಲ್ಲ, ಆಗ ನೀನು ಅನುಭವಿಸ್ತಿಲ್ಲ ನೋವು. ಅದೇ ನಮಗೆ ಬೇಕಾಗಿರೋದು. ಮುಂದೆ ನೀನು ಅವಮಾನ ಅನುಭವಿಸ್ಕೊಂಡು ಬೀದಿ ಬೀದಿ ಸುತ್ತ ಹೆಣ್ಣಾಗ್ಬೇಕು.
ಆಂಜನೇಯ, ನಾವು ಬಡವರಪ್ಪ. ಮಾನನೇ ಐಶ್ವರ್ಯ, ಮರ್ಯಾದೆನೇ ಭಾಗ್ಯ ಅಂತ ಬದುಕ್ತಾ ಇರೋರು ನಾವು. ಈಗ ಮನೇಲಿರೋ ಹೆಣ್ಮಗಳು ದಿಢೀರ್ ಅಂತ ಕಾಣಿಸ್ತಿಲ್ಲ ಅಂದ್ರೆ ಊರವರೆಲ್ಲ ಚುಚ್ಚಿ ಚುಚ್ಚಿ ಮಾತಾಡ್ಕೋತಾರಪ್ಪ. ಅವ್ರೇನಾದ್ರು ಮಾತಾಡ್ಕೊಂಡು ಸಾಯ್ಲಿ, ಅದ್ರ ಬಗ್ಗೆ ನನ್ಗೆ ಚಿಂತೆ ಇಲ್ಲ. ಆದ್ರೆ ನನ್ನ ತಂಗಿ ಏನಾದ್ಲಪ್ಪ? ಎಲ್ಲಿ ಸಿಕ್ಕಾಕೊಂಡಿದ್ದಾಳೆ? ಅವಳಿಗೇನಾದ್ರೂ ತೊಂದರೆ ಆಗಿದ್ಯಾ? ಆಂಜನೇಯ, ನೀನೇ ಕಾಪಾಡ್ಬೇಕಪ್ಪ. ಅವಳಿಗೇನಾದ್ರೂ ಸ್ವಲ್ಪ ಹೆಚ್ಚು ಕಡಿಮೆ ಆಗಿದ್ರು ನಾನಂತೂ ಜೀವಂತವಾಗಿರಲ್ಲ. ನಿನ್ನ ಹತ್ರನೇ ಬಂದ್ಬಿಡ್ತೀನಿ. ಏನೇ ನಿನ್ ಕತೆ? ನೆನ್ನೆ ಬೆಳಿಗ್ಗೆ ಹೋದವಳು ಇವಾಗ ರಾತ್ರಿ ಬರ್ತಾ ಇದೆಯಲ್ಲ, ಫೋನ್ ಬೇರೆ ಸ್ವಿಚ್ ಆಫ್ ಮಾಡ್ಕೊಂಡಿದೀಯ. ಏನ್ ನಿನ್ ಕತೆ? ಅಮ್ಮ, ನಂಗೆ ತುಂಬ ಸುಸ್ತಾಗ್ತಿದೆ ಅಮ್ಮ. ಇಷ್ಟು ಆರಾಮಾಗಿ ಬಂದು ಕೂತಿದೀಯಲ್ಲೇ, ಎಲ್ಲಿ ಹಾಳಾಗೋಗಿದ್ದೆ? ಮಾತಾಡು. ಮಾತಾಡೆ. ಏನಾಯ್ತು ಗೊತ್ತೇನೋ, ನೆನ್ನೆ ನನ್ನ ಫ್ರೆಂಡ್ ಒಬ್ಳು ಯಾರನ್ನೋ ಲವ್ ಮಾಡ್ಕೊಂಡು ಓಡ್ ಬಂದ್ಬಿಟ್ಲು. ಬಾರೆ ನಮ್ಮನೆಗೆ ಹೋಗೋಣ ಅಂತ ಅವಳನ್ನ ಕರ್ಕೊಂಡು ಬರೋಷ್ಟರಲ್ಲಿ ಯಾರೋ ನಮ್ಮನ್ನ ಅಟ್ಟಿಸ್ಕೊಂಡು ಬಂದ್ಬಿಟ್ರು. ತಕ್ಷಣಕ್ಕೆ ಏನು ಮಾಡಬೇಕು ಅಂತಲೇ ಗೊತ್ತಾಗ್ಲಿಲ್ಲ. ಯಾವುದೋ ಬಸ್ ಹತ್ಕೊಂಡು ಹೋಗ್ಬಿಟ್ವಿ. ಆಮೇಲೆ ನೋಡಿದ್ರೆ ಅದು ಮಂಗಳೂರು ಬಸ್ಸು. ಫೋನ್ ಮಾಡಿ ವಿಷಯ ತಿಳಿಸೋಣ ಅಂದರೆ ನನ್ನ ಮೊಬೈಲ್ ಸ್ವಿಚ್ ಆಫ್ ಆಗೋಗಿತ್ತು. ಅಂತೂ ಇಂತೂ ಇಬ್ಬರು ಪ್ರೇಮಿಗಳನ್ನ ಒಂದು ಮಾಡಿದ ಪುಣ್ಯ ನನಗೆ ಬಂತು. ಮಾನವ ಮರ್ಯಾದೆ ಇಲ್ವೇ ನಿನ್ಗೆ? ಯಾಕೋ, ನಾನೇನು ಮಾಡಿದ್ನೋ? ಒಳ್ಳೆ ಕೆಲಸ ಮಾಡ್ಕೊಂಡು ಬಂದಿದ್ದೀನಿ ತಾನೆ. ತೆಗೆದು ಬಾರಿಸಿದ್ರೆ ನೋಡ್ಕತ್ತೆ, ಅಲ್ಲೆಲ್ಲ ಉದ್ರೋಗ್ಬಿಡ್ಬೇಕು. ಏನ್ ಅನ್ಕೊಂಡಿದ್ಯಾ ನೀನು? ನಾವು ನೀನು ಹುಡುಕಕ್ಕೋಸ್ಕರ ಎಷ್ಟು ಕಷ್ಟಪಟ್ಟಿದೀವಿ ಅಂತ ಗೊತ್ತಾನೆ ನಿನ್ಗೆ? ನಿನ್ ಪಾಡಕ್ ನೀನು 2-3 ದಿನ ಮನೆ ಬಿಟ್ಟು ಹೊಟ್ಟೋಗ್ರೆ ಏನ್ ಅನ್ಕೋಬೇಕು ನಾವು? ಒಳ್ಳೆ ಗನಂದಾರಿ ಕೆಲ್ಸಕ್ಕೆ ಹೋಗಿ ಬಂದಿದ್ದೀನಿ ಅಂತ ಅನ್ಕೋಬೇಕು. ನೋಡಮ್ಮ, ಏನ್ ಉಡಾಫೆ ಮಾತಾಡ್ತಾಳೆ ನೋಡು. ಅಕಸ್ಮಾತ್ ವಿವೇಕ್ ಬಂದ್ಬಿಟ್ಟು ನಾನು ಮದ್ವೆ ಆಗೋ ಹುಡುಗಿ ಎಲ್ಲಿ ಅಂತ ಕೇಳಿದ್ರೆ ನಾವ್ ಏನೇ ಹೇಳ್ಬೇಕಿತ್ತು? ನಿನ್ನನ್ ಕಳ್ಕೊಂಡು ನಾವು ಬದುಕಿರ್ತೀವಿ ಅನ್ಕೊಂಡಿದ್ದೇನೆ. ಅಣ್ಣ, ಶಿವಣ್ಣನ ಪಿಕ್ಚರ್ ನೋಡಿ ನೋಡಿ ಅದೇ ಡೈಲಾಗ್ ಹೊಡಿಬೇಡು. ಈಗ ನಾ ಬಂದಿದ್ದೀನಿ ತಾನೆ, ಆರಾಮಾಗಿರು. ಅಯ್ಯೋ ನಿನ್ನಲ್ಲೇ ಏನ್ ಅನ್ಕೊಂಡಿದ್ದೆ ನೀನು? ನಿನ್ಗೋಸ್ಕರ ನಿನ್ನೆಯಿಂದ ಎಷ್ಟು ಸಂಕಟ ಪಟ್ಟಿದೀವಿ, ಒದ್ದಾಡ್ತಿದೀವಿ ಅಂತ ನಮಗ್ ಮಾತ್ರ ಗೊತ್ತು. ಸದ್ರ ಜಾಸ್ತಿ ಆಗೋಯ್ತು ನಿನಗೆ. ಅಮ್ಮ, ಇನ್ನಿವಳು ಜವಾಬ್ದಾರಿ ನನ್ನ ಕೈಲಿ ಹೊತ್ಕೊಳಕ್ ಆಗಲ್ಲಮ್ಮ. ವಿವೇಕಕ್ಕೆ ಫೋನ್ ಮಾಡಿ ತಿಳಿಸು. ಆದಷ್ಟು ಬೇಗ ಇವಳಿಗೆ 3 ಗಂಟೆ ಹಾಕ್ಸಿ ಗಂಡನ ಮನೆಗೆ ಕಳಿಸ್ಬಿಡ್ಬೇಕು. ಅಲ್ಲಿವರೆಗೂ ಸಮಾಧಾನನೇ ಇಲ್ಲ ನನಗೆ. ಅಷ್ಟು ಮಾಡಿ ಮೊದಲು ನೀನು ಶಿವಣ್ಣ ರಾಧಿಕಾ ಪಿಕ್ಚರ್ ನೋಡೋದಕ್ಕೂ ಸಾರ್ಥಕ ಆಗುತ್ತೆ. ಹಬ್ಬ, ಜವಾನಿ ತುಂಬ ಸುಸ್ತಾಗಿದೆ ಅಮ್ಮ, ಹೋಗಿ ಮಲ್ಕೋತೀನಿ. ಸಾರಿ ಅಣ್ಣ, ನಂಗೆ ಹಾಕಿದ ವಿಷಯ ಗೊತ್ತಾದರೆ ನೀವು ಯಾರು ತಡ್ಕೊಳ್ಳಲ್ಲ. ಆಮೇಲೆ ಅವ್ರನ್ನೆಲ್ಲ ಎದುರಾಕೊಂಡು ಅವ್ರು ಬೇರೆ ಕೆಟ್ಟ ಜನ, ಏನು ಮಾಡೋದಕ್ಕೂ ಹೆಸರಲ್ಲ. ಅದಕ್ಕೆ ಇದು ಯಾವುದೂ ಬೇಡ ಅಂತ ನಾನು ಸುಳ್ಳು ಹೇಳಿದೆ. ನಂಗೆ ಕ್ಷಮಿಸ್ಬಿಡೋ.
ವಸು ವಸು ವಸುಂಧರಾ ವಸು ನಿಂತ್ಕೊಡಮ್ಮ. ಇದೇನಿದು ನಾನು ನೋಡಿದ್ರೆ ನೋಡ್ದಾರ ಥರ ಹಾಗೆ ಹೋಗ್ತಿದ್ಯಲ್ಲ. ನಾನು ನೋಡಿದ ತಕ್ಷಣ ಒಂದೆರಡು ಮಾತಾಡಬೇಕು ಅಂತ ಅನ್ಸಲ್ವಾ ನಿಂಗೆ? ಹೇಳಿ ಆಂಟಿ. ನಾನು ಏನು ಅಂತ ಹೇಳಿ, ನಾನು ಶುರು ಮಾಡ್ಕೊಂಡ್ರೆ ಬರೀ ನನ್ನ ಪ್ರಾಬ್ಲಮ್ಗಳು ಹೇಳೋದೇ ಆಗೋಗುತ್ತೆ. ನನ್ನ ಗಂಡನಿಗೆ ಬೇರೆ ಕೆಲಸ ಇಲ್ಲ, ನನಗೂ ಸ್ಲಮ್ಮಲ್ಲಿ ಇದ್ದು ಬೇಜಾರಾಗೋಗಿದೆ. ನೀನೇನೋ ದೊಡ್ಡ ಮನೆಗೆ ಹೋಗ್ಬಿಟ್ಟೆ, ನನಗೂ ಹೋಗ್ಬೇಕು ಅಂತ ಆಸೆ ಇರಲ್ವಾ? ಅದಕ್ಕೆ ಖರ್ಚಿಗೆ ಸ್ವಲ್ಪ ಕಾಸು ಕೇಳೋಣ ಅಂದ್ಕೊಂಡೆ ನಿನ್ನ ಹತ್ರ. ಏನು ದುಡ್ಡ? ನಿನ್ನ ಬಿಟ್ರೆ ಇನ್ಯಾರನ್ನ ಕೇಳಿ ವಸು? ನನ್ನ ಬಂಗಾರ ಗಣಿ ನೀನು. ನಾನೇನು ಸುಮ್ಮನೆ ಕೇಳ್ತಿಲ್ಲಪ್ಪ. ವಿಶ್ವಜಿತಪ್ಪ ಅವ್ರಿಗೆ ಹೇಳಬೇಕಾದ ವಿಷಯನ ಮುಚ್ಚಿಡೋದಕ್ಕೆ ತಾನೇ ಕೇಳ್ತಾ ಇದ್ದೀನಿ. ಕೊಡು ಬೇಗ. ಸಾರಿ, ಸದ್ಯಕ್ಕೆ ನನ್ನ ಹತ್ರ ದುಡ್ಡಿಲ್ಲ. ATM ಕಾರ್ಡ್ ಬೇರೆ ಬ್ಲಾಕ್ ಆಗಿದೆ. ಪ್ರಾಬ್ಲಮ್ ಸಾಲ್ವ್ ಆಗಿದ ತಕ್ಷಣ ನಿಮಗೆ ದುಡ್ಡು ಕೊಡ್ತೀನಿ, ಓಕೆನಾ? ನನಗದೆಲ್ಲ ಗೊತ್ತಿಲ್ಲಪ್ಪ. ವಿಶ್ವಜಿತಪ್ಪ ಅವ್ರಿಗೆ ನೀನು ಇಂಥ ಕಡೆ ಇದೆಯಾ, ಇಂಥ ಜಾಗದಲ್ಲಿ ಇದೆಯಾ ಅಂತ ಒಂದೇ ಒಂದು ಫೋನ್ ಮಾಡಿದ್ರೆ ಸಾಕು, ನಿನ್ನ ಬಂದು ಎತ್ತಾಕೊಂಡು ಹೋಗ್ಬಿಡ್ತಾನೆ. ಆಗ ನಾನು ಕೇಳ್ದಷ್ಟು ದುಡ್ಡು ಕೊಡ್ತಾನೆ, ಗೊತ್ತಾ? ನಿಮಗೆ ಕೈ ಮುಗಿತೀನಿ. ಸದ್ಯದ ಪರಿಸ್ಥಿತಿಲಿ ನನ್ನ ಹತ್ರ ಏನೂ ಇಲ್ಲ. ಇದೊಂದ್ಸಲ ಬಿಟ್ಬಿಡಿ. ATM ಕಾರ್ಡ್ ರೆಡಿ ಆಗಿದ ತಕ್ಷಣ ನಿಮಗೆ ದುಡ್ಡು ಕೊಡ್ತೀನಿ. ಅಲ್ಲಿ ತನಕ ಯಾರಿಗೂ ಹೇಳಬೇಡಿ ಪ್ಲೀಸ್ ಆಂಟಿ, ಪ್ಲೀಸ್. ನಾನಿನ್ನ ಹೇಗೆ ನಂಬಲಿ? ನಿಜವಾಗ್ಲೂ ಕೊಡ್ತೀಯಾ? ಏನು ಗ್ಯಾರಂಟಿ? ನಿಜವಾಗ್ಲೂ ಕೊಡ್ತೀನಿ ಆಂಟಿ, ಇದು ಒಂದ್ಸಲ ಪ್ಲೀಸ್. ವಸುಂಧರಾ, ವಸುಂಧರಾ, अबे साली रुको ना। ಏ ವಸುಂಧರಾ, ಅಬೇ ಸಾಲಿ, ಅವಳು ಕಣ್ಮುಂದೆನೇ ಇದ್ರೊಳ್ಳೆ ಯಾಕೆ ಬಿಟ್ಟೆ? ಅವಳನ್ನ ಇಟ್ಕೊಂಡೆ ಓಡೋಗ್ಬಿಟ್ಲು. ಸುಳ್ಳಾಡ್ತೀಯಾ? ಸಾಯಿಸ್ಬಿಡ್ತೀನಿ. ನಡಿ ನಡಿ, ಅವಳನ್ನ ಹುಡ್ಕು. ಎಲ್ಲೋ ಹೋದ್ಲು. ಏಯ್, ತಪ್ಪಿಸ್ಕೊಂಡು ಹೋಗಕ್ ನೋಡ್ತೀಯಾ? ಕತೆ ಮುಗೀತು ನಿಂದು. ಪ್ಲೀಸ್ ಆಂಟಿ, ಅವನೊಬ್ಬ ರಾಕ್ಷಸ. ಅವನ ಕೈಲಿ ಸಿಕ್ಕಾಕೊಂಡೆ ಅಂದ್ರೆ ಅವನನ್ನ ಸಾಯಿಸೇ ಬಿಡ್ತಾನೆ. ಅಯ್ಯೋ, ನೀನೇನಾದ್ರು ನಾನು ಹಿಡ್ಕೊಟ್ಟಿಲ್ಲ ಅಂದ್ರೆ ನನ್ನ ಗಂಡ ಒಂಟಿ ಆಗ್ಬಿಡ್ತಾನೆ. ನಿನ್ ದುಡ್ಡು ಬೇಡ, ಏನು ಬೇಡ, ಬಾರಮ್ಮ ಮೇಲೆ. ಪ್ಲೀಸ್ ಆಂಟಿ. ಬಾರಮ್ಮ. ಆಂಟಿ ಪ್ಲೀಸ್, ಒಂದು ನಿಮಿಷ ನೀವು ಬನ್ನಿ. ಯಾಕೆ? ಪ್ಲೀಸ್ ಆಂಟಿ. ಇನ್ನೆಲ್ಲೂ ಜಾಗ ಸಿಗ್ಲಿಲ್ವ ನಿನ್ಗೆ? ಇಲ್ಲಿ ಬಂದು ಕೂತ್ಕೊಂಡಿದ್ದಲ್ಲ. ಶಿವ, ನೀನೇನು ಇರ್ಕೋಬೇಡ, ನಾನು ಅವನ ಹತ್ರ ಮಾತಾಡ್ತೀನಿ, ಬಾ. ಆಂಟಿ ಪ್ಲೀಸ್, ನಾನು ನಿಮ್ಮ ತಂಗಿ ಅನ್ಕೊಳ್ಳಿ. ನಾನೇನಾದರೂ ಅಂಕಲ್ ಸಿಕ್ಕಾಕೊಂಡ್ರೆ ನನ್ನ ಇಡೀ ಜೀವನನೇ ನಾಶ ಆಗೋಗುತ್ತೆ. ಪ್ಲೀಸ್ ಇದೊಂದು ಸಹಾಯ ಮಾಡಿ. ನನ್ನ ಜೀವನನೇ ನಿಮ್ಮ ಕೈಯಲ್ಲಿದೆ ಆಂಟಿ, ಪ್ಲೀಸ್. ಅಂತ್ಯಾ?
ಬರ್ತಾವನೆ ಮಾತಾಡ್ಬೇಡಿ. ನೀನ್ ಸಿಗಾಕೊಂಡಿಲ್ಲ ಅಂದ್ರೆ ನನ್ನ ಸಾಯ್ಸಾಕ್ತಾನ ಅವನು. ಆಂಟಿ ಪ್ಲೀಸ್ ನಿಮ್ಮ ಕೈ ಮುಗಿದು ಒಂದು ನಿಮಿಷ ಸುಮ್ಮನೆ ಇರಿ. ಬಿಟ್ಟ ಬಿಡಮ್ಮ, ಎಲ್ಲಿ ಹೇಳ್ಕೊಂಡು ಹೋಗ್ತಿದ್ಯಾ ನನ್ನ? ಬನ್ನಿ ಆಂಟಿ, ಕೈ ಬಿಡಮ್ಮ. ಅವ್ನು ಬಂದ್ಬಿಡ್ತಾನೆ. ಆಂಟಿ, ನಾನೊಂದು ಮುಖ್ಯ ಕಾರಣಕ್ಕೆ ಮನೆ ಬಿಟ್ಟು ಬಂದಿರೋದು. ನಾನು ಅನ್ಕೊಂಡಿರೋ ನಂಗೆ ಸಿಗೋವರೆಗೂ ನನ್ನ ಮನೆಗೆ ಹೋಗೋವಾಗಿಲ್ಲ. ಅದು ನಿನ್ನ ಕರ್ಮ, ಅನುಭವಿಸು. ಅದರಿಂದ ನನಗೇನಾಗಬೇಕು? ಪ್ಲೀಸ್ ಆಂಟಿ, ಹಾಗನ್ಬೇಡಿ. ಇದು ನನ್ನ ಜೀವನದ ಪ್ರಶ್ನೆ. ಅದೆಲ್ಲ ನನಗೆ ಗೊತ್ತಿಲ್ಲ. ಈಗ ನಾನು ವಿಶ್ವಜಿತ್ಗೆ ನಿನ್ನ ಬಗ್ಗೆ ಹೇಳಿಲ್ಲ ಅಂದ್ರೆ ನನ್ನ ಕುತ್ತಿಗೆ ಹಿಡಿದು ಸಾಯಿಸ್ಬಿಡ್ತಾನಷ್ಟೇ. ನೀವು ಹಾಗೇನಾದರೂ ಮಾಡಿದ್ರೆ ನಾನು ಸಾಯ್ಬೇಕಾಗತ್ತಷ್ಟೇ. ಅದು ನಿಮ್ಗೆ ಇಷ್ಟನಾ? ನಿಜವಾಗ್ಲೂ ಆಂಟಿ, ಆ ವಿಶ್ವಜಿತ್ ಒಬ್ಬ ದೊಡ್ಡ ರಾಕ್ಷಸ. ನಾನೇನಾದ್ರೂ ಅವನ ಕೈಲಿ ಸಿಕ್ಕಾಕೊಂಡ್ರೆ ನನಗೆ ಚಿತ್ರ ಹಿಂಸೆ ಕೊಟ್ಟು ಸಾಯಿಸೇ ಬಿಡ್ತಾನೆ. ಅವನಿಂದ ತಪ್ಪಿಸ್ಕೊಂಡು ಜೀವ ಸಹಿತ ಬದುಕಬೇಕು ಅಂತ ರಾಜಸ್ಥಾನಿಂದ ಇಲ್ಲಿ ತನಕ ಬಂದಿದ್ದೀನಿ. ಈಗ ನೀವೇ ನನ್ನನ್ನು ಹಿಡಿದುಕೊಟ್ರೆ ನಾನು ಖಂಡಿತ ಬದುಕಿರೋದಿಲ್ಲ. ನನ್ನ ಸಾವಿಗೆ ನೀವೇ ಕಾರಣ ಆಗ್ತೀರಿ. ಅಲ್ಲಮ್ಮ, ನಿನ್ನ ಹಿಡ್ಕೊಡು ಅಂತ ಅವನು ನನ್ನ ಬೆನ್ನ ಹಿಂದೆ ಬಿದ್ದಿದ್ದಾನೆ. ಅದು ಅಲ್ಲದೆ ನಾವಿಬ್ರು ರೆಡ್ ಹ್ಯಾಂಡ್ ಆಗಿ ಅವನ ಕೈಲಿ ಸಿಗಾಕೊಂಡ್ಬಿಟ್ಟಿದೀವಿ. ಈಗೇನು ಮಾಡೋಕ್ಕಾಗಲ್ಲ. ನಿನ್ನ ಹಿಡ್ಕೊಟ್ರೆ ಕೈ ತುಂಬ ದುಡ್ಡು ಕೊಡ್ತೀನಿ ಅಂತ ಬೇರೆ ಹೇಳಿದ್ದಾನೆ. ನನಗೂ ನನ್ನ ಸಂಸಾರನ ಚೆನ್ನಾಗಿ ನಡೆಸ್ಬೇಕು ಅಂತ ಆಸೆ ಅಲ್ವಾ? ಅವ್ನು ಕೊಡೋ ದುಡ್ಡುಗೋಸ್ಕರ ನನ್ನ ಜೀವನ ಹಾಳು ಮಾಡಬೇಕು ಅಂದ್ಕೊಂಡಿದ್ದೀರಾ? ಇದೇ ನನ್ನ ಜಾಗದಲ್ಲಿ ನಿಮ್ಮ ಮಗಳು ಇದ್ದಿದ್ರೆ ದುಡ್ಡುಗೋಸ್ಕರ ಅವಳನ್ನ ಹಿಡಿದುಕೊಡ್ತಿದ್ರಾ? ಅಷ್ಟ್ರ ಮೇಲೂ ನಿಮಗೆ ದುಡ್ಡು ಸಿಕ್ಕರೆ ಸಾಕು ತಾನೆ? ತಗೊಳ್ಳಿ, ಇಟ್ಕೊಳ್ಳಿ. ಇದರಲ್ಲಿ ಒಂದಿಷ್ಟು ದುಡ್ಡಿದೆ. ನಾನು ATM ಕಾರ್ಡ್ ಬಂದಮೇಲೆ ಇನ್ನೂ ಕೊಡ್ತೀನಿ. ನೀನೇನೋ ಇದನ್ನೆಲ್ಲ ಕೊಟ್ಟು ನನ್ನ ಸಮಾಧಾನ ಮಾಡ್ತೀಯಾ? ಆದರೆ ವಿಶ್ವಜಿತ್ ಕೇಳಿದ್ರೆ ಅವನಿಗೆ ನಾನೇನು ಉತ್ತರ ಹೇಳೋದು? ಆಂಟಿ ಪ್ಲೀಸ್, ನಿಮ್ಮನ್ನು ತುಂಬ ನಂಬಿದ್ದೀನಿ. ನಿಮ್ಮ ಮಗಳು ಅಂದ್ಕೊಂಡು ನನ್ನ ಜೀವನ ಉಳಿಸ್ಕೊಡಿ. ಇಲ್ಲ, ಇದ್ರ ಮೇಲೂ ನಿಮಗೆ ದುಡ್ಡೇ ಮುಖ್ಯ ಆದರೆ ನನ್ನ ಹಿಡಿದುಕೊಡಿ. ನಿಮ್ಮಿಷ್ಟ. ಸುಂದರ, ವಿಶ್ವಜಿತ್ ಬರ್ತಾ ಇದ್ದಾನೆ. ಆಂಟಿ, ಇವಾಗ ಏನು ಮಾಡೋದು? ಹೋಗು, ಇಲ್ಲಿಂದ ಹೋಗಮ್ಮ. ಆಂಟಿ, ನೀನು ನನ್ನ ಮಗಳು ಅಂತ ಹೇಳ್ದೆ ತಾನೆ? ನಿನ್ನ ಕಾಪಾಡ್ಕೊಳ್ಳೋ ಜವಾಬ್ದಾರಿ ನಂದು. ಇಲ್ಲಿಂದ ಹೋಗು, ತಗೋ ನಿನ್ನ ಪರ್ಸು. ಹೋಗು ಹೋಗು. ಎಷ್ಟು ತೊಳೆದ್ರು ಸಾಲಲ್ವಲ್ಲ ನಿನ್ಗೆಲೇ ಯಾಕೆ? ಹೇ ಭಗವಾನ್, ಇವನು ಮನೆ ಕಡೆನೇ ಬರ್ತಾ ಇದ್ದಾನಲ್ಲ. ರಂಗಮ್ಮ ಏನಾದರೂ ಹೇಳಿರ್ಬೋದಾ? ಇಲ್ಲ ಇಲ್ಲ, ರಂಗಮ್ಮ ಹೇಗೆ ಹೇಳಕ್ಕೆ ಸಾಧ್ಯ? ಆ ರಂಗಮ್ಮ ಏನಾದರೂ ನನ್ನ ಜೊತೆ ಆಟ ಆಡ್ತಾ ಇದ್ದಾಳ ಏನೋ? ಆ ವಸುಂಧರ ಇದೇ ಏರಿಯಾದಲ್ಲಿ ಎಲ್ಲೋ ಇದ್ದಾಳೆ ಅಂದ್ಲು, ಎಲ್ಲೂ ಕಾಣಿಸ್ತಿಲ್ಲ.